ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದಿಂದ ಕನ್ನಡ ವಿಷಯದ ಪದ್ಯಭಾಗ ಶಬರಿ. ಇವತ್ತು ಈ ಪದ್ಯವನ್ನು ನೋಡೋಣ. ಈ ಪದ್ಯವನ್ನು ಬರೆದವರು ಡಾ ನ ಮೊಗಸಾಲೆ. ನೋಡೋಣ ಪದ್ಯವನ್ನು. ವಿಂಧ್ಯಾಟವಿಯಲ್ಲಿ ಇದ್ದಳು ಶಬರಿ, ರಾಮನ ಕನಸೇ ಮರವಾಗಿ, ಮರದಲ್ಲರಳಿದ್ದವು ಹೂಗಳು, ರಾಮನಾಮವೇ ಜೇನಾಗಿ. ಸುತ್ತಮುತ್ತಲನು ನೋಡುತ್ತಿದ್ದಳು, ಬಂದನೇ ಬರುವನೇ ಶ್ರೀರಾಮ, ಕಾಣದೆ ರಾಮಗೆ ನಿಟ್ಟುಸಿರಿಡುವಳು, ಅಯ್ಯೋ ಬರಡಾಯಿತು ಜನುಮ. ಮರಗಿಡಗಳ ಎಲೆ ಅಲುಗಾಡಲು ಅವು ರಾಮನ ನೋಡಿರಬಹುದೆಂದು, ಕಾಮನ ಬಿಲ್ಲನ್ನು ನೋಡಿ ಕುಣಿಯುವ ಮಗು ಮನಸ್ಸಿನ ಒಳತೂರುವಳು. ಮೃಗ ಪಕ್ಷಿಗಳು ಸುಳಿದಾಡಿದರಾ ಕಡೆ, ರಾಮನೇ ಬಂದಿರಬಹುದೆಂದು ನನ್ನೊಡೆಯನೇ ಬಂದೆಯಾ ಎನ್ನುವಳು. ಸೊಂಟದ ನೋವಿದ್ದರೂ ಎದ್ದು ಆ ಬೆಳಗಿನ ಕನಸಲಿ ಅವಳಿಗೆ ಶ್ರೀರಾಮನು ಲಕ್ಷ್ಮಣ ಸಹಿತ ಬರುವುದು ಕಂಡಂತಾಯಿತು. ತಕ್ಷಣ ಎದ್ದಳು ರಾಮನ ಜಪಿಸುತ್ತಾ. ನಿತ್ಯ ವಿಧಿಗಳ ತೀರಿಸಿ ಕೊಯ್ದಳು ಅನೇಕ ಮರಗಿಡಗಳ ಹಣ್ಣು, ಆರಿಸಿ ಕೊಡಬೇಕೆನ್ನುತ್ತ ಮುದ ತಳೆದಳು ಕಣ್ಣನ್ನು ಹಣ್ಣಾಗಿಸಿ ನಿಂತು. ರಾಮ ಬಂದನು ಶಬರಿಯ ಮನೆಗೆ, ಮೊಗ್ಗು ಅರಳಿ ಹೂ ಬಿರಿದಂತೆ, ಅಪ್ಪಿ ಹಿಡಿದನು ಶಬರಿಯ ತಾನು ಕೌಸಲ್ಯೆಯ ಬಳಿಯಲಿ ಇರುವಂತೆ. ಶಬರಿ ಪೂಸಿದಳು ರಾಮನ ಮೈಮನ ಸುಗಳನ್ನು ಪ್ರೀತಿಯ ಕೈಯಿಂದ, ಕಣ್ಣುಗಳಾದವು ಬೆಳಗಿನ ಮಂಜು ಗರಿಕೆಯ ಮೇಲಿಂದಿಳಿವಂಥ. ಎತ್ತಿ ತಂದಳು ಹಣ್ಣಿನ ಬುಟ್ಟಿಯ ಆರಿಸಿ ಕೊಡಲಿಕ್ಕೆ, ಹಣ್ಣುಗಳ ಕಚ್ಚಿ ನೋಡಿ ಸವಿ ಇರುವುದನ್ನೆತ್ತಿ ಕೊಟ್ಟಳು ತಿನ್ನು ನೀನೆನ್ನುತ್ತ. ರಾಮನು ಕೌಸಲ್ಯೆಯ ಕೈತುತ್ತು ನೆನಪಿಸಿ ತಿಂದನು ಮೈಮರೆತು, ಹೇಳಿದ ಶಬರಿಗೆ ತುಂಬಿತು ಹೊಟ್ಟೆ, ತಿನ್ನಲೇ ಇಲ್ಲ ಇಂಥದ್ದು. ಶಬರಿಯ ಕಣ್ಣಿನ ಹೊರಪರೆ ಹರಿದು ಶ್ರೀರಾಮನು ಕಂಡನು ಹರಿಯಾಗಿ, ಒಳಗಣ್ಣಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲಿ ಹರಿಯಿತು ನದಿಯಾಗಿ. ಈಗ ಈ ಪದ್ಯವಾದ ಅಭ್ಯಾಸ ಭಾಗವನ್ನು ನೋಡೋಣ. ಪ್ರಶ್ನೋತ್ತರಗಳು. ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೋಡೋಣ. ಪ್ರಶ್ನೆ 1, ಶಬರಿ ಎಲ್ಲಿ ವಾಸವಾಗಿದ್ದಳು? ಪ್ರಶ್ನೆ 1, ಶಬರಿ ಎಲ್ಲಿ ವಾಸವಾಗಿದ್ದಳು? ಉತ್ತರ: ಶಬರಿಯು ವಿಂಧ್ಯಾಟವಿಯ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ದಳು. ಪ್ರಶ್ನೆ 2, ಶಬರಿ ಯಾರ ನಿರೀಕ್ಷೆಯಲ್ಲಿದ್ದಳು? ಉತ್ತರ: ಶಬರಿಯು ಶ್ರೀರಾಮನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದಳು. ಪ್ರಶ್ನೆ 3, ಶಬರಿ ರಾಮನಿಗೆ ಕೊಡಲು ಏನನ್ನು ತಂದಳು? ಉತ್ತರ: ಶಬರಿಯು ರಾಮನಿಗೆ ಕೊಡಲು ಹಣ್ಣಿನ ಬುಟ್ಟಿಯನ್ನು ತಂದಳು. ಪ್ರಶ್ನೆ 4, ಶಬರಿಗೆ ಶ್ರೀರಾಮನು ಹೇಗೆ ಕಂಡನು? ಉತ್ತರ: ಶಬರಿಗೆ ಶ್ರೀರಾಮನು ಹರಿಯಾಗಿ ಕಂಡನು. ಮುಂದಿನ ಭಾಗ ನೋಡೋಣವೇ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡೋಣ. ಪ್ರಶ್ನೆ 1, ಶಬರಿಯು ರಾಮನನ್ನು ಹೇಗೆ ಕಾಯುತ್ತಿದ್ದಳು? ಉತ್ತರ ನೋಡೋಣವೇ. ಶಬರಿಯು ರಾಮನಿಗಾಗಿ ವಿಂಧ್ಯಾಟವಿಯಲ್ಲಿ ಕಾತುರದಿಂದ ಕಾಯುತ್ತಿದ್ದಳು. ಅವಳು ಪ್ರತಿಯೊಂದು ಗಳಿಗೆಯಲ್ಲೂ ರಾಮನ ಕನಸನ್ನೇ ಜಪಿಸುತ್ತಾ ಇರುತ್ತಿದ್ದಳು. ರಾಮನಾಮವು ಅವಳ ಪಾಲಿಗೆ ಜೇನಾಗಿತ್ತು. ಸುತ್ತಮುತ್ತಲೂ ನೋಡುತ್ತಾ ರಾಮ ಬಂದನ ಎಂದು ಬಹಳ ನಿರೀಕ್ಷೆಯಿಂದ ಚಡಪಡಿಸುತ್ತಿದ್ದಳು. ಪ್ರಶ್ನೆ 2, ರಾಮ ಬಳಿಯಲ್ಲಿ ಕೂತಾಗ ಶಬರಿ ಹೇಗೆ ಸಂಭ್ರಮಿಸಿದಳು? ಉತ್ತರ ನೋಡೋಣವೇ. ಒಂದು ದಿನ ರಾಮನು ಶಬರಿಯ ಮನೆಗೆ ಬಂದಾಗ ಅವಳು ಬಹಳವಾಗಿ ಸಂಭ್ರಮಿಸಿದಳು. ಅವನ ಬರುವಿಕೆಗಾಗಿ ಬಹಳ ವರ್ಷಗಳಿಂದ ಕಾಯುತ್ತಿದ್ದಳು. ಕನಸು ಕಾಣುತ್ತಿದ್ದಳು. ಮನದಾಳದಿಂದ ರಾಮನ ನಿರೀಕ್ಷೆಯಲ್ಲಿದ್ದ ಶಬರಿಗೆ ರಾಮನು ಬಂದು ಅವಳ ಬಳಿಯಲ್ಲಿ ಕುಳಿತಾಗ ಅವಳ ಬಹುದಿನದ ಕನಸು ಈಡೇರಿದ್ದರಿಂದ ಧನ್ಯತೆಯಿಂದ ಸಾರ್ಥಕತೆಯಿಂದ ಸಂಭ್ರಮಿಸಿದಳು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 3, ರಾಮನಿಗೆ ಶಬರಿ ಕೌಸಲ್ಯೆಯ ನೆನಪು ತರಲು ಕಾರಣವೇನು? ಉತ್ತರ: ರಾಮನು ಬಂದು ಶಬರಿಯ ಬಳಿ ಕುಳಿತು ಶಬರಿಯನ್ನು ಬಹಳ
ಕೋಮಲವಾಗಿ ಮೃದುವಾಗಿ ಮೊಗ್ಗು ಅರಳಿ ಹೂವಾದಂತೆ ಅಪ್ಪಿ ಹಿಡಿದನು. ಶಬರಿಯು ಅಪಾರ ವಾತ್ಸಲ್ಯದಿಂದ ರಾಮನನ್ನು ತಬ್ಬಿಕೊಂಡಾಗ ರಾಮನಿಗೆ ತಾನು ತನ್ನ ತಾಯಿಯಾದ ಕೌಸಲ್ಯ ಬಳಿ ಇರುವಂತೆ ಭಾಸವಾಗಿ ಕೌಸಲ್ಯ ನೆನಪಾದಳು. ಪ್ರಶ್ನೆ 4. ಶಬರಿ ರಾಮನಿಗೆ ಹೇಗೆ ಉಪಚರಿಸಿದಳು? ಉತ್ತರ ನೋಡೋಣವೇ. ಶಬರಿಯು ಅಪಾರವಾದ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈಮನಸ್ಸುಗಳನ್ನು ತುಂಬಿಕೊಂಡಳು. ತಾನು ಆರಿಸಿ ತಂದಿಟ್ಟಿದ್ದ ಹಲವು ರೀತಿಯ ಹಣ್ಣುಗಳನ್ನು ಕಚ್ಚಿ ನೋಡಿ ಸವಿಯಾಗಿರುವುದನ್ನು ಮಾತ್ರ ರಾಮನಿಗೆ ಕೊಟ್ಟು ಅದನ್ನು ತಿನ್ನು ಎಂದು ಉಪಚರಿಸಿದಳು. ಮುಂದಿನ ಭಾಗ ನೋಡೋಣವೇ. ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿರಿ. ನೋಡೋಣ. ಮೊದಲನೆಯ ವಾಕ್ಯ. ಮೊದಲನೆಯದು, ಮರದಲ್ಲರಳಿದ್ದವು ಹೂಗಳು ರಾಮನಾಮವೇ ಜೇನಾಗಿ. ನೋಡೋಣ ಈ ವಾಕ್ಯವನ್ನು ಈಗ. ಈ ವಾಕ್ಯವನ್ನು ನ ಮೊಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ವಿಂಧ್ಯಾಟವಿಯ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸಿಸುತ್ತಿದ್ದ ವೃದ್ಧಳಾದ ಶಬರಿಯು ರಾಮನ ಬರುವಿಕೆಗಾಗಿ ಹಗಲು ರಾತ್ರಿ ಎನ್ನದೆ ಕಾಯುತ್ತಿರುತ್ತಾಳೆ. ಅವಳ ಮನದಲ್ಲಿ ರಾಮನ ಕನಸೇ ಮರವಾಗಿ ಬೆಳೆದಿರುತ್ತದೆ. ಆಗ ಆ ಮರದಲ್ಲಿ ಹೂಗಳು ಅರಳಿದ್ದವು ಮತ್ತು ಅವಳಿಗೆ ತಾನು ಜಪಿಸುತ್ತಿದ್ದ ರಾಮನಾಮವೇ ಜೇನಾಗಿತ್ತು ಎಂದು ಕವಿಯು ಹೇಳುವ ಸಂದರ್ಭದಲ್ಲಿ ಮೇಲಿನ ಮಾತು ಮೂಡಿಬಂದಿದೆ. ಎರಡನೆಯ ವಾಕ್ಯ. ಆರಿಸಿ ಕೊಡಬೇಕೆನ್ನುತ್ತ ಮುದ ತಳೆದಳು ಕಣ್ಣನ್ನು ಹಣ್ಣಾಗಿಸಿ ನಿಂತು. ಈ ವಾಕ್ಯವನ್ನು ನ ಮೊಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದ ಶಬರಿಯು ಪ್ರತಿದಿನವೂ ರಾಮನು ಬರಬಹುದೆಂಬ ನಿರೀಕ್ಷೆಯಿಂದ ಕಾಡಿನಲ್ಲೆಲ್ಲ ಸುತ್ತಾಡಿ ಅನೇಕ ಮರಗಿಡಗಳ ಪಕ್ವವಾದ ಹಣ್ಣುಗಳನ್ನು ಆರಿಸಿ ತಂದು ಅವುಗಳನ್ನು ಸಂಗ್ರಹಿಸಿ ಸಂತೋಷಗೊಳ್ಳುತ್ತಿದ್ದಳು. ಹಾಗೆಯೇ ರಾಮನಿಗಾಗಿ ಕಾಯುತ್ತಿದ್ದ ಅವಳ ಕಣ್ಣುಗಳು ನೋಡಿ ನೋಡಿ ಹಣ್ಣಾಗಿಸಿ ನಿಂತಿರುವ ಸಂದರ್ಭದಲ್ಲಿ ಕವಿಯು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಮೂರನೆಯ ವಾಕ್ಯ. ಶಬರಿ ಪೂಸಿದಳು ರಾಮನ ಮೈ ಮನಸ್ಸುಗಳನ್ನು ಪ್ರೀತಿಯ ಕೈಯಿಂದ. ಈ ವಾಕ್ಯವನ್ನು ನ ಮೊಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ರಾಮನು ಬಂದು ಶಬರಿಯನ್ನು ಮೊಗ್ಗು ಅರಳಿ ಹೂವಾಗುವಂತೆ ಮೃದುವಾಗಿ ಅಪ್ಪಿಕೊಂಡನು. ಶಬರಿಯೂ ಸಹ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈಮನಗಳನ್ನು ಪ್ರೀತಿಯ ಕೈಯಿಂದ ಸವರಿದಳು ಎಂದು ಹೇಳುವಾಗ ಕವಿಯು ಮೇಲಿನ ಸಾಲುಗಳನ್ನು ಉದ್ಗರಿಸಿದ್ದಾರೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಶಬರಿಗೆ ರಾಮನ ಬರುವಿಕೆ ತುಂಬ ಸಂಭ್ರಮವನ್ನು ತಂದುಕೊಟ್ಟಿದೆ. ಮುಂದಿನ ವಾಕ್ಯ ನಾಲ್ಕನೆಯದು. ಒಳಗಣ್ಣಲ್ಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲ್ಲಿ ಹರಿಯಿತು ನದಿಯಾಗಿ. ಈ ವಾಕ್ಯವನ್ನು ನ ಮೊಗಸಾಲೆಯವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ರಾಮನು ಅನಿರೀಕ್ಷಿತವಾಗಿ ಬಹಳ ದಿನಗಳ ಮೇಲೆ ಬಂದಾಗ ಶಬರಿಯು ಸಂಭ್ರಮಗೊಂಡು ಭಾವುಕಳಾಗುತ್ತಾಳೆ. ಪ್ರೀತಿಯಿಂದ ಅವನ ಮೈದಡವಿ ಅವನಿಗೆ ತಿನ್ನಲು ರುಚಿಕರವಾದ ಹಣ್ಣುಗಳನ್ನು ಕೊಡುತ್ತಾಳೆ. ಅವನ ಸಹಚರ್ಯದಲ್ಲಿ ಶಬರಿಯ ಕಣ್ಣಿನ ಹೊರಪೊರೆ ಹರಿದು ಹೋಗುತ್ತದೆ. ಅವಳು ತನ್ನ ಒಳಗಣ್ಣಿಂದ ರಾಮನನ್ನು ನೋಡಲಾಗಿ ಅವನು ಹರಿಯಂತೆಯೇ ಕಂಡನು. ಅದನ್ನು ನೋಡಿ ಅವಳಿಗೆ ತನ್ನ ಜನ್ಮವು ಸಾರ್ಥಕವಾಯಿತೆಂಬ ಧನ್ಯತಾ ಭಾವ ಮೂಡುತ್ತದೆ. ಅವಳ ಭಾವನೆಯು ಹೊರಗಣ್ಣಿನ ಮೂಲಕ ಕಣ್ಣೀರಿನ ಆನಂದ ಬಾಷ್ಪವು ನದಿಯಾಗಿ ಹರಿಯಿತು ಎಂದು ಕವಿ ಹೇಳುತ್ತಾರೆ. ಮುಂದಿನ ಭಾಗ ನೋಡೋಣವೇ. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶಬರಿಯು ರಾಮನ ಬರುವಿಕೆಗಾಗಿ ಏನೇನು ತಯಾರಿಯನ್ನು ಮಾಡಿಕೊಂಡಳು? ಉತ್ತರ ನೋಡೋಣವೇ. ಶಬರಿಯು ರಾಮನನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದಳು. ಅವನು ಇಂದಲ್ಲದಿದ್ದರೆ ನಾಳೆಯಾದರೂ ಬಂದೇ ಬರುತ್ತಾನೆ ಎಂದು ನಂಬಿದ್ದಳು. ಪ್ರಾಮಾಣಿಕವಾದ ಮನಸ್ಸಿನಿಂದ ದೇವರನ್ನು ಕರೆದರೆ ದೇವರೂ ಕೂಡ ನಮ್ಮ ಬಳಿಗೆ ಬರುತ್ತಾನೆ ಎಂಬ ಆಶಯವನ್ನು ಶಬರಿ ಪದ್ಯವು ಹೊಂದಿದೆ.
ರಾಮನು ಬಂದಾಗ ಅವನಿಗೆ ತಿನ್ನಲು ಹಣ್ಣನ್ನು ಕೊಡಬೇಕು ಎಂದು ಪ್ರತಿದಿನವೂ ಮುಂಜಾನೆ ತನ್ನ ನಿತ್ಯ ವಿಧಿಗಳನ್ನು ತೀರಿಸಿಕೊಂಡು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿ ಅನೇಕ ಗಿಡಮರಗಳಲ್ಲಿ ಪಕ್ವವಾದ ಹಣ್ಣುಗಳನ್ನು ಆರಿಸಿ ತಂದು ಸಂಗ್ರಹಿಸಿಡುತ್ತಿದ್ದಳು. ಇದರಿಂದ ಅವಳಿಗೆ ತುಂಬ ಸಂತೋಷವಾಗುತ್ತಿತ್ತು. ಆ ಸವಿಯಾದ ಹಣ್ಣುಗಳನ್ನು ರಾಮನು ಬಂದಾಗ ಕೊಟ್ಟು ಅವನು ತಿನ್ನುವಂತೆ ಮಾಡಬೇಕು ಎಂದು ಮನದಲ್ಲಿಯೇ ಅಂದುಕೊಳ್ಳುತ್ತಿದ್ದಳು. ರಾಮನು ಬರುವನೆಂದು ಈ ರೀತಿ ತಯಾರಿಯನ್ನು ಮಾಡಿಕೊಂಡಳು. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆಯನ್ನು ನೋಡೋಣ. ರಾಮ ಬಂದಾಗ ಶಬರಿ ಆತನನ್ನು ಉಪಚರಿಸಿದ ರೀತಿಯನ್ನು ವರ್ಣಿಸಿ. ನೋಡೋಣ ಉತ್ತರವನ್ನು. ಒಂದು ದಿನ ಬೆಳಗಿನ ಜಾವದಲ್ಲಿ ಶಬರಿಯು ಶ್ರೀರಾಮನು ಲಕ್ಷ್ಮಣನೊಡನೆ ಬಂದಂತೆ ಕನಸು ಕಂಡಳು. ಅವಳ ಕನಸು ನನಸಾದಂತೆ ಒಂದು ದಿನ ರಾಮನು ಬಂದನು. ರಾಮನು ಶಬರಿಯ ಮನೆಗೆ ಬಂದಾಗ ಮೊಗ್ಗು ಅರಳಿ ಹೂ ಅರಳುವಂತೆ ಶಬರಿಯನ್ನು ಬಹಳ ಕೋಮಲವಾಗಿ ಅಪ್ಪಿಕೊಂಡನು. ರಾಮನಿಗೆ ಶಬರಿಯ ಅಪ್ಪುಗೆ ತನ್ನ ತಾಯಿ ಕೌಸಲ್ಯಳ ನೆನಪನ್ನು ತರಿಸಿತು. ರಾಮನನ್ನು ನೋಡಿ ಶಬರಿಯು ಸಂಭ್ರಮಗೊಂಡಳು. ಅವನನ್ನು ಕೂರಿಸಿ ಅತಿಶಯವಾದ ಪ್ರೀತಿಯಿಂದ ತಾನು ಸಂಗ್ರಹಿಸಿಟ್ಟಿದ್ದ ಹಣ್ಣಿನ ಬುಟ್ಟಿಯನ್ನು ಎತ್ತಿಕೊಂಡು ಬಂದಳು. ಅದರಲ್ಲಿ ತುಂಬ ಚೆನ್ನಾಗಿ ಪಕ್ವವಾಗಿರುವ ಹಣ್ಣನ್ನು ಕಚ್ಚಿ ನೋಡಿ ತುಂಬ ಸವಿಯಾಗಿರುವುದನ್ನೇ ಅವನಿಗೆ ತಿನ್ನಲು ಕೊಟ್ಟಳು. ರಾಮನೂ ಸಹ ಅವಳು ಕೊಟ್ಟ ಹಣ್ಣನ್ನು ತಿನ್ನುವಾಗ ತನ್ನ ತಾಯಿ ಕೌಸಲ್ಯೆಯ ಕೊಡುತ್ತಿದ್ದ ಕೈತುತ್ತುಗಳನ್ನು ನೆನಪಿಸಿಕೊಂಡನು. ತಾನು ಇಷ್ಟು ಚಿಕ್ಕರವಾದ ಹಣ್ಣುಗಳನ್ನು ಮೊದಲೆಂದೂ ತಿಂದಿರಲಿಲ್ಲ. ಇಷ್ಟು ಹಣ್ಣುಗಳನ್ನು ತಿಂದು ಹೊಟ್ಟೆ ತುಂಬಿ ಹೋಯಿತು ಎಂದು ಉದ್ಗರಿಸುತ್ತಾನೆ. ಈ ರೀತಿ ತುಂಬು ಪ್ರೀತಿಯಿಂದ ಶಬರಿಯು ರಾಮನನ್ನು ಉಪಚರಿಸಿದಳು. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆಯನ್ನು ನೋಡೋಣ. ರಾಮನ ಭೇಟಿಯಿಂದ ಶಬರಿಯಲ್ಲಿ ಕಣ್ಣೀರು ಇಳಿದದ್ದೇಕೆ? ಉತ್ತರ ನೋಡೋಣವೇ. ರಾಮನ ಭೇಟಿಯಿಂದ ಶಬರಿಯು ತುಂಬ ಸಂಭ್ರಮಗೊಂಡಳು. ಅವಳು ರಾಮನ ಬರುವಿಕೆಗಾಗಿ ಹಗಲಿರುಳು ಕಾಯುತ್ತಿದ್ದಳು. ತನ್ನ ಪ್ರಾಮಾಣಿಕವಾದ ಮನಸ್ಸಿನಿಂದ ದೇವರಾದ ರಾಮನನ್ನು ತನ್ನ ಬಳಿಗೆ ಕರೆಸಿಕೊಂಡಳು. ಹೃದಯಂತರಾಳದಿಂದ ಅಪರಿಮಿತವಾಗಿ ರಾಮನನ್ನು ಪ್ರೀತಿಸುತ್ತಿದ್ದ ಶಬರಿಯ ಹೃದಯವು ರಾಮನ ಬರುವಿಕೆಯಿಂದ ಸಂಭ್ರಮಗೊಂಡಿತು. ರಾಮನು ಶಬರಿಯ ಅಪ್ಪುಗೆಯಲ್ಲಿ ತಾಯಿ ಕೌಸಲ್ಯಳ ಬಳಿ ಇರುವಂತೆ ಭಾವಿಸುವನು. ಶಬರಿಯು ತನ್ನ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈಮನಗಳನ್ನು ತುಂಬಿದಳು. ಆಗ ಶಬರಿಯ ಹೊರಕಣ್ಣಿನ ಪೊರೆ ಕಳಚಿ ಒಳಗಣ್ಣಿಂದ ಸಾಕ್ಷಾತ್ ಶ್ರೀಹರಿಯನ್ನು ಕಂಡಳು. ತನ್ನ ಜನ್ಮ ಸಾರ್ಥಕವಾಯಿತೆಂಬ ಭಾವನೆಯಿಂದ ಆತ್ಮಾನಂದದಿಂದ ಸಂಭ್ರಮಿಸುತ್ತಾ ಆನಂದ ಭಾವವು ನದಿಯಾಗಿ ಹರಿಯಿತು. ಶಬರಿಯ ಭಾವುಕ ಭಕ್ತಿಯು ಕಣ್ಣೀರ ದಾರಿಯಾಗಿ ಹರಿಯಿತು. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.